ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಚುನಾವಣೆಯಲ್ಲಿ 10 ಜನ ಗೆಲುವು ಸಾಧಿಸಿದ್ದು, ಜಿಲ್ಲಾಧಿಕಾರಿಗಳು ಇದುವರೆಗೂ ನಮಗೆ ಪ್ರಮಾಣ ವಚನ ಬೋಧಿಸಿಲ್ಲ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬೈಲಾ ಹೊರಗಿಟ್ಟು 11 ಜನರನ್ನು ಸಂಸ್ಥೆಗೆ ನಾಮನಿರ್ದೇಶನ ಮಾಡಿಕೊಂಡಿದ್ದಾರೆ ಎಂದು ರೆಡ್ ಕ್ರಾಸ್ ಚುನಾಯಿತ ಸದಸ್ಯ ಎಚ್.ಎಸ್. ಯೋಗೇಶ್ ಗಂಭೀರವಾಗಿ ಆರೋಪ ಮಾಡಿದರು. ಸೆಪ್ಟೆಂಬರ್ 14ರಂದು ನಡೆದ ಚುನಾವಣೆಯಲ್ಲಿ 10 ಜನರ ತಂಡ ಗೆಲುವು ಸಾಧಿಸಿದೆ. ಚುನಾವಣೆಯಲ್ಲಿ ಗೆದ್ದ ಚುನಾಯಿತ ನಿರ್ದೇಶಕರಿಗೆ ಇದುವರೆಗೂ ಪ್ರಮಾಣ ವಚನ ಬೋಧನೆ ಮಾಡಿಲ್ಲ. ಅಲ್ಲದೆ ಯಾರದ್ದು ಒತ್ತಡಕ್ಕೆ ಮಣಿದು ಚುನಾಯಿತರ ಸದಸ್ಯರ ಗಮನಕ್ಕೂ ತರದೆ ಬೇಕಾದವರನ್ನು ನಿರ್ದೇಶಕ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ರೆಡ್ ಕ್ರಾಸ್ ಸಂಸ್ಥೆಗೆ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರಾಗಿದ್ದು, ಅವರು ನೇರವಾಗಿ 11 ಜನರನ್ನು ನಾಮನಿರ್ದೇಶನ ಮಾಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಅಲ್ಲದೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತ ವ್ಯಕ್ತಿಗಳನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದು ನಿಯಮ ಬಾಹಿರವಾಗಿದ್ದು, ಜಿಲ್ಲಾಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗುವುದು. ಇಂದು ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ದು, ನಾವು 9 ಜನ ಸಭೆಯನ್ನು ಬಹಿಷ್ಕರಿಸಿದ್ದೇವೆ ಎಂದರು. ಮೊನ್ನೆ ನಿಮ್ಮ ಎಲೆಕ್ಷನ್ ಒಳಗೆ ಏನು ಗೆದ್ದಿರಲ್ಲ ಅವರೆಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್. ಏನು ನಾವು ಮಾಧ್ಯಮ ಯಾಕೆ ಬಂದಿದ್ದೀವಿ ಅಂತಂದರೆ, ಇವತ್ತು ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು ನಮಗೆ ಯಾವುದೇ ಮಾಹಿತಿಯನ್ನು ಕೊಡದೆ 11 ಜನ ನಾಮನಿರ್ದೇಶಕರನ್ನ ಅವರೇ ಏಕಾಏಕಿ ಆಯ್ಕೆ ಮಾಡಿಕೊಂಡಿರ್ತಾರೆ. ನಾವೇನು ಚುನಾಯಿತರಾದ ಸದಸ್ಯರುಗಳಿದ್ದೀವಿ, ನಮ್ಮನ್ನು ಯಾವುದೇ ವಿಚಾರಕ್ಕೂ ಸಹ ನಮ್ಮನ್ನು ಕನ್ಸಿಡರ್ ಮಾಡಿರೋದಿಲ್ಲ. ದಿನಾಂಕ 14/9/25 ಎಲೆಕ್ಷನ್ ಆಗಿದ್ದು, ಅದೇ ದಿನ ಅನೌನ್ಸ್ ಆಗಿದ್ದು. ನಾವು ಆ ದಿನ 10 ಜನ ನಾವು ಗೆದ್ದಿದ್ವಿ. ಅದರಲ್ಲಿ 9 ಜನ ನಾವು ಯೂನಿಟಲ್ಲಿದ್ದೀವಿ. ನಾವು 9 ಜನ 14/9 ಇಲ್ಲಿವರೆಗೂ ಸಹ ನಮ್ಮನ್ನು ಯಾವುದೇ ವಿಚಾರಕ್ಕೆ ಸಮೇತ ಅವ್ರು ನಮಗೆ ಕನ್ಸಲ್ಟ್ ಮಾಡಿಲ್ಲ. ಡಿ ಸಿ ಅವರು ನಾವೇ ಒಂದು 3-4 ಸರಿ ಹೋಗಿ, ಸರ್ ನಮಗೊಂದು ಅಟ್ಲೀಸ್ಟ್ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಆ್ಯಕ್ಚುಲಿ ಇದ್ರೊಳಗೆ ಏನಾಗುತ್ತೆ ಅಂದರೆ, ಗೆದ್ದ ನಂತರ ಅವರು ಡಿ ಸಿ ಅವರು ನಮಗೊಂದು ಮೀಟಿಂಗ್ ಕರೆದು ಪ್ರಮಾಣ ವಚನ ಬೋಧನೆ ಮಾಡಬೇಕು ಅಂತ ಇದೆ ಆಕ್ಟ್ ಒಳಗಡೆ. ಅವ್ರು ಆ್ಯಕ್ಚುಲಿ ಮಾಡಬೇಕಾದ್ರು ಕೊಡಿಸಿಲ್ಲ ಇದುವರೆಗೂ. ನಾವು ಕೇಳಿದ ಸಮೇತ ಹಾಗೆ ಹೀಗೆ ಅಂತೇಳಿ ನಮ್ಮನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ. ಇವತ್ತು 13/11/25 ಒಂದು ಸಭೆ ಕರೆದಿದ್ದಾರೆ. ಸಭೆ ಆ್ಯಕ್ಚುಲಿ ನಮಗೊಂದು ನೋಟಿಸ್ ಕೊಡಬೇಕು. ಅವರು ಪ್ರಾಪರ್ 7 ದಿವಸ ಮುಂಚಿತವಾಗಿ ಅವ್ರು ನಮ್ಗೆ ಯಾವುದೇ ನೋಟಿಸ್ ಕೊಟ್ಟಿದ್ದಲ್ಲೇ ಒಬ್ಬರು ಇಬ್ಬರಿಗೆ ಮೊನ್ನೆ ಫೋನ್ ಮಾಡಿ ಮುಖಾಂತರ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಉದ್ದೇಶ ನಾಮನಿರ್ದೇಶನ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇಲ್ಲದೇ ಇದ್ದರೂ ಸಮೇತನೂ 11 ಜನ ನಾಮನಿರ್ದೇಶಕರನ್ನು ಮಾಡ್ಕೊಂಡಿದ್ದಾರೆ. ನಾವು ಇವತ್ತು ಮೀಟಿಂಗ್ ಹೋಗಿ ನಿಮ್ಮ ಮಾಡ್ತಿರೋದು ನೀವು ಕಾನೂನು ಬಾಹಿರ ಮಾಡೋಕತ್ತೀರಿ ಅಂತೇಳಿ ಅರ್ಜಿ ಕೊಟ್ಟು ನಾವು ಆ ಮೀಟಿಂಗ್ ಒಳಗೆ ಭಾಗವಹಿಸ್ತಾರೆ ನಾವು ಹಿಂದಕ್ಕೆ ಬಂದಿದ್ದೀವಿ. ಅವರು ಜಿಲ್ಲಾಧಿಕಾರಿ ಉದ್ದೇಶ ಏನಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಇದುವರೆಗೂ. 11 ಜನ ಅವ್ರದ್ದು ಅವ್ರು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಅವರು ಅಲ್ಲ, ಲಿಸ್ಟ್ ಇದೆ, ಅದು 11 ಜನ ಮಾಡ್ಕೊಂಡಿರೋದು ಅವರೇ ಮಾಡ್ಕೊಂಡಿದ್ದಾರೆ ಲಿಸ್ಟು. ಸರ್ ಜಿಲ್ಲಾಧಿಕಾರಿಗಳಿದ್ರೆ ಇರ್ಬೋದು ಸರ್. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ನಮ್ಮ ವಿರುದ್ಧ ಸೋತಂಥ ವ್ಯಕ್ತಿಗಳನ್ನೇ ಅವರು ನಾಮನಿರ್ದೇಶನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ನಾವು ಯಾಕೆ ಅಷ್ಟೊಂದು ಕಷ್ಟಪಟ್ಟು ಗೆಲ್ಲಬೇಕಾಯ್ತು, ಎಲೆಕ್ಷನ್ ಯಾಕೆ ಮಾಡ್ಬೇಕಾಯ್ತು? ಎಲ್ಲರೂ ನಾಮನಿರ್ದೇಶನ ಮಾಡ್ಬೋದಲ್ಲ ಡಿ ಸಿ ಅವರು. ಸರ್ ನಿಮಗೆ ಹೇಳತ್ತೆ ಏನೇ ಸರ್ ಅದ್ರಾಗೆ, ಮತ್ತು ನಾವು ಹೇಳ್ಬೇಕಾ? ನಿಮಗೆಲ್ಲ ಗೊತ್ತಿದೆ ಏನು ಅಂತೇಳಿ, ಎಲ್ಲ ಗೊತ್ತಿದೆ ನಿಮಗೆ ಅಂತ ಹೇಳಿದೆ ನಾನು. ವಿತೌಟ್ ಇನ್ಫ್ಲುಯೆನ್ಸ್ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಏನು ನಡೆಯುತ್ತೆ, ಇದ್ದೇ ಇರೋದು ಸಾಮಾನ್ಯವಾಗಿ. ಅದು ಯಾರು ಅಂತ ನಾವು ಹೇಳೋಕ್ಕಾಗಲ್ಲ, ಸಹಜವಾಗಿ ಇದ್ದೇ ಇರುತ್ತಲ್ಲ ಸರ್. ಮತ್ತು ಡಿ ಸಿ ಅವ್ರು ಮಾಡ್ತಾರೆ ಅಂತ ಯಾವುದೋ ಒಂದು ಒತ್ತಡಕ್ಕೆ ಮಾಡದೇ ಇರ್ತಾರೆ. ಇಲ್ಲಿ ಈ ಆಕ್ಟ್ ಕೆಳಗಡೆ ಆಗಲಿ ನಾಮನಿರ್ದೇಶನ ಮಾಡಬಾರ್ದು, ಮಾಡಬೇಕು ಅಂತ ಎಲ್ಲಿಯೂ ಪ್ರಯೋಜನ ಇಲ್ಲ. ಕೆಲವು ಕಡೆ ಏನು ಹೇಳ್ತಾರೆ, ಕೆಲವೊಂದು ಆಕ್ಟ್ ಕೆಳಗಡೆ ಏನು ಹೇಳ್ತಾರೆ, ನೀವು ಈವನ್ ಮಾಡಿದ ಸಮೇತನೂ ನಮ್ಮನ್ನು ಇಟ್ಟು ಕನ್ಸಿಡರ್ ಮಾಡಿ ಅಂತ ಗೆದ್ದಂಥ ವ್ಯಕ್ತಿಗಳನ್ನ ಕನ್ಸಿಡರ್ ಮಾಡಿ ಅವ್ರಿಗೊಂದು 3-4 ಜನ, ನಮ್ಮ ಕಡೆ ಇರೋಂಥ ಒಂದು 3-4 ಜನ ಪ್ರಯೋಜನ ಇದೆ ಸರ್. ಅವ್ರು ನಾಮನಿರ್ದೇಶನ ಮಾಡಿರೋ ಹೆಸರುಗಳು ವರುಣ್ ಬೆಣ್ಣೆಹಳ್ಳಿ, ಡಿ ರಾಘವನ್, ವರುಣ್ ಬೆಣ್ಣೆಹಳ್ಳಿ, ರಾಘವನ್ ಡಿ, ಹಾಂ ಡಿ, ಕೆ ಪ್ರಕಾಶ್, ಮಂಜುನಾಥ್ ಗಡಿಗೂಡಾಳ್, ವೀರೇಶ್ ಪಟೇಲ್, ರಾಜೇಂದ್ರ ಕುಮಾರ್ ಜೆ ಬ್ರಾಕೆಟ್ನಾಗೆ ರಾಜು ಭಂಡಾರಿ, ಹಾಂ ವೀರೇಶ್ ಪಟೇಲ್ ಸರ್, ರಾಜೇಂದ್ರ ಕುಮಾರ್ ಜೆ ಬ್ರಾಕೆಟ್ನಾಗೆ ರಾಜು ಭಂಡಾರಿ, ಮೊಹಮ್ಮದ್ ಇನಾಯತುಲ್ಲಾ, ಆಮೇಲೆ ಉಮೇಶ್ ಶೆಟ್ಟಿ, ಶ್ರೀಕಾಂತ್ ಬಗೇರಾ, ಅನಿಲ್ ಬಾರಂಗಳ್,
ಪ್ರಕಾಶ್ ಪಾಟೀಲ್. ಇದರೊಳಗೆ ನಮ್ಮ ಇದರೊಳಗೆ 3 ಜನ ನಿಂತ್ಕೊಂಡಿದ್ದು. ಸರ್ ನಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಸೋತಿರೋ ಅಂತಾರನ್ನ ಇವರು ಪುನಃ ಆಯ್ಕೆ ಮಾಡ್ತಾರೆ.